ನಮಸ್ಕಾರ. ಇವತ್ತು ನಮ್ಮ ಪೂರ್ವ ಭಾಗದ ನಿರ್ದೇಶಕರು ಮಾಜಿ ಅಧ್ಯಕ್ಷ ಆಗಿರ್ತಕ್ಕಂಥ ನಾಗರಾಜಣ್ಣವರ ಮತ್ತು ಪಶ್ಚಿಮ ಭಾಗದ ನಿರ್ದೇಶಕರಾಗಿರ್ತಕ್ಕಂಥ ಸಾಮೇಗೌಡರ ಒಂದು ನೇತೃತ್ವದಲ್ಲಿ ಒಂದು ಏನು ಮುಳಬಾಗಿಲಿಂದ ನಮ್ಮ ರೈತಾಪಿ ವರ್ಗ ಇವತ್ತು ಈ ಡಿ ಸಿ ಅವರನ್ನು ಭೇಟಿ ಮಾಡಿ ಅವ್ರಿಗೆ ಅಹವಾಲನ್ನು ಕೊಳ್ಳಲು ಇವತ್ತು ಇಲ್ಲಿನ ಸುಮಾರು 1000 ಜನ ಅವರ ಒಂದು ನೇತೃತ್ವದಲ್ಲಿ ಇವತ್ತು ಹೊರಟಿದ್ದೀವಿ. ಇವತ್ತು ವಿಶೇಷ ಏನಂತ ಈಗಾಗಲೇ ನಾಗರಾಜಣ್ಣವ್ರು ಹೇಳಿದ್ದಾರೆ. ಬಹುಶಃ ನಾವೆಲ್ಲರೂ ಕೂಡ ರೈತರು, ನಮಗೆ ನಮ್ಮದೇ ಆದಂಥ ಕಷ್ಟಗಳಿದೆ. ಇವತ್ತಿನ ಪರಿಸ್ಥಿತಿ, ರೈತರ ಒಂದು ಪರಿಸ್ಥಿತಿ ನೋಡಿದ್ರೆ ಭಾಳಷ್ಟು ಕಷ್ಟವಾಗಿದೆ. ಯಾಕೆಂದರೆ ನಾವೆಲ್ಲರೂ ಕೂಡ ನೋಡಿದಾಗೆ ಮಳೆ ಆಗ್ತಾ ಇಲ್ಲ, ಇವತ್ತಿಗೆ ನಾವು ಬಿತ್ತನೆ ಹಾಕಿಲ್ಲ, ಬರಗಾಲ ನಮ್ಮನ್ನು ಕಾಡ್ತಾ ಇದೆ, ಯಾವುದೇ ನದಿ ನೆಲೆಗಳೇ ಯಾವುದು ನಮಗಿಲ್ಲ, ಮಳೆ ಬಂದರೆ ಬೆಳೆ ಉಂಟು, ಇಲ್ಲ ಅಂದರೆ ಇಲ್ಲ. ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕೋಲಾರ ಜನತೆ ಇದ್ದಾರೆ. ರೈತಾಪಿ ವರ್ಗ ಇವತ್ತೇನಾಗ್ತಾ ಇದೆ, ಸಾಲ ಸೋಲ ಮಾಡಿ ಇವತ್ತು ಬೆಳೆ ಮಾಡಿದ್ರೆ ಅದಕ್ಕೆ ತಕ್ಕಂಗೆ ಬೆಲೆ ಸಿಗದಿರ ಭಾಳಷ್ಟು ತುಂಬ ಕಷ್ಟದಲ್ಲಿ ಇವತ್ತು ರೈತರು ಸಾಲಗಾರರಾಗಿ ಇವತ್ತು ಉಳ್ಕೊಂಡಿರ್ತಕ್ಕಂಥ ಪರಿಸ್ಥಿತಿಗಳು ನಾವೆಲ್ಲರೂ ಕೂಡ ನೋಡ್ತಾ ಇದ್ವಿ. ಇವತ್ತು ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ರೈತರಿಗೆ ಬೆನ್ನೆಲುಬಾಗಿ ಇವತ್ತೇನಾದರೂ ನಿಂತು ಈ ಒಂದು ಕುಟುಂಬದ ಆರೈಕೆಗಾಗ್ಬೋದು ಅಥವಾ ಕುಟುಂಬ ಪೋಷಣೆಗಾಗ್ಬೋದು, ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕಾಗ್ಬೋದು ಅಥವಾ ಇತರೆ ಸಮಸ್ಯೆಗಳಿಗೆ ಒಂದಷ್ಟು ಹಣ ಸಹಾಯ ಆಗ್ತಾ ಇರ್ತಕ್ಕಂಥದ್ದು ಒಂದು ಹೈನುಗಾರಿಕೆ. ಇವತ್ತು ಬಹುಶಃ ಕೋಲಾರ ಜಿಲ್ಲೆಯಲ್ಲಿ ನಾವೆಲ್ಲರೂ ಕೂಡ ನೋಡಿದಾಗೆ ಬಹುತೇಕ ಕುಟುಂಬಗಳು ಇವತ್ತು ಹೈನುಗಾರಿಕೆ ಮೇಲೆ ಸಂಪೂರ್ಣವಾಗಿ ಇವತ್ತು ಅವಲಂಬಿತವಾಗಿದ್ದಾರೆ. ಇವತ್ತು ಹಾಲು ಕರೆದ್ರೆ ಹಾಲು ಇದು ಡೈರಿಗಾದ್ರೆ ಜೀವನ ಉಂಟು, ಇಲ್ಲ ಅಂದರೆ ಇಲ್ಲ. ಇಂಥ ಒಂದು ರೈತಾಪಿ ಕುಟುಂಬಗಳ ಬಹಳಷ್ಟು ಇದ್ದಾವೆ. ಇವತ್ತು ನಾನು ಏನು ನಮ್ಮ ನಾಗರಾಜಣ್ಣ, ನಮ್ಮ ಇವರು ಶಾಮೇಗೌಡರ ಒಂದು ಸಮಕ್ಷಮದಲ್ಲಿ ನಾನು ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. 2 ವಿಚಾರದಲ್ಲಿ ನಮ್ಮ ಕೋಲಾರ ಮಿಲ್ಕಿನ ನಾನು ಶ್ಲಾಘನೆ ಮಾಡ್ತೇನೆ. ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿರ್ತಕ್ಕಂಥ ರೈತರ ಒಂದು ಅಹವಾಲನ್ನು ನೋಡಿ, ಅವರ ಕಷ್ಟ ಕಾರ್ಪಣ್ಯಗಳನ್ನು ನೋಡಿ, ಈ ಹಿಂದೆ ಒಂದು 2-3 ತಿಂಗಳಿಂದಗಡೆ ಒಂದು ಪ್ರತಿ ಲೀಟರ್ ಮೇಲೆ 2 ರೂಪಾಯಿ ಹೆಚ್ಚಳ ಮಾಡಿರ್ತಕ್ಕಂಥದ್ದು ಏನೋ ಒಂದಷ್ಟು ಸುಧಾರಣೆ ರೈತರಲ್ಲಿ ಬಂದಿದೆ. ಸೊ ಇನ್ನೊಂದು ಅವರು ತಗೊಂಡಿರ್ತಕ್ಕಂಥ ದಿಟ್ಟ ನಿರ್ಧಾರ ಏನಂತ ಹೇಳಿದ್ರೆ, ನಾವು ಕೊಟ್ಟಿರ್ತಕ್ಕಂಥ 2 ರೂಪಾಯಿ ಸಾಲದು, ಇನ್ನೂ ಒಂದಷ್ಟು ಸರ್ಕಾರದಿಂದ ಒಂದು ಹೆಚ್ಚಿನ ಬೆಲೆ ಮಾಡಿಸ್ಕೊಡ್ಬೇಕು ಅಂತೇಳಿ ಅವರೆಲ್ಲರೂ ಕೂಡ ನಮ್ಮ ಅಧ್ಯಕ್ಷರು, ನಮ್ಮ ನಿರ್ದೇಶಕರು ನಿರ್ಧಾರ ತಗೊಂಡು, ಇಲ್ಲ ನಾವು ಡಿ ಸಿ ಅವ್ರ ಮುಖಾಂತರ ನಾವು ಒಂದು ಅಹವಾಲನ್ನು ಕೊಡಬೇಕು, ಸರ್ಕಾರದ ಗಮನ ಸೆಳೆದು ಪ್ರತಿ ಲೀಟರ್ ಮೇಲೆ 10 ರೂಪಾಯಿ ಹೆಚ್ಚಳ ಮಾಡ್ತಕ್ಕಂಥ ಕೆಲಸ ಸರ್ಕಾರದಿಂದ ಆಗಬೇಕು. ಆದ್ದರಿಂದ ಎಲ್ಲರೂ ಹೋಗಿ ಡಿ ಸಿ ಮುಖಾಂತರ ನಾವು ಒಂದು ಕೊಡಬೇಕು ಏನು ಅಹವಾಲು ಅಂತೇಳಿ ಇವತ್ತು ದಿಟ್ಟ ನಿರ್ಧಾರ ತಗೊಂಡು ಹೊರಟಿದ್ದೀವಿ. ಸೊ ಈ ಸಂದರ್ಭದಲ್ಲಿ ನಾನು ಮಾನ್ಯ ಮುಖ್ಯಮಂತ್ರಿಗಳನ್ನ ನಾನು ಇವತ್ತು ಅವರಲ್ಲಿ ಕಳಕಳಿಯಿಂದ ಮನವಿ ಮಾಡ್ತೀನಿ. ಆ ಅಣ್ಣ ಹೇಳಿದಾಗೆ ಅವರು ಕೂಡ ರೈತ ಕುಟುಂಬದಿಂದ ಬಂದಿರತಕ್ಕಂಥವ್ರು, ಬಹಳಷ್ಟು ಸಂಕಷ್ಟ ಪರಿಸ್ಥಿತಿಯಲ್ಲಿದ್ದಾರೆ ನಮ್ಮ ರೈತರು. ತಾವು ಏನು ಇವತ್ತು ಈ ಒಂದು ಅಹವಾಲನ್ನು ಸ್ವೀಕರಿಸಿ ನಮಗೆ ಸಕಾರಾತ್ಮಕವಾಗಿ ಸ್ಪಂದಿಸಿ ಹಾಲು ಹಾಕ್ತಕ್ಕಂಥ ನಮ್ಮ ರೈತರಿಗೆ ಪ್ರತಿ ಲೀಟರ್ ಮೇಲೆ 10 ರೂಪಾಯಿ ಹೆಚ್ಚಳ ಮಾಡಿ ಅವರ ಒಂದು ಕಷ್ಟ ಕಾರ್ಪಣ್ಯಕ್ಕೆ ಸ್ಪಂದಿಸಬೇಕು ಅಂತ ಕೂಡ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಕಲಾಪಗಳು ಇವತ್ತು ನಡೀತಾ ಇರೋದ್ರಿಂದ ತಾಲೂಕಿನ ಎಲ್ಲಾ ಮಾನ್ಯ ಶಾಸಕರನ್ನ ಮತ್ತು MLCಗಳನ್ನ ನಾನು ಮನವಿ ಮಾಡ್ತಾ ಇದ್ದೀನಿ. ಏನು ಈ ನಮ್ಮ ರೈತರ ಪರವಾಗಿ ಧ್ವನಿ ಎತ್ತಿ ಏನು ಒಂದು 10 ರೂಪಾಯಿ ಹೆಚ್ಚಳ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನು ಇವತ್ತು ಕೋಮಲ್ ತೆಗೆದುಕೊಂಡಿದೆ, ಅದಕ್ಕೆ ಸಕಾರಾತ್ಮಕ ಬಗ್ಗೆ ಧ್ವನಿ ಎತ್ತಿ ಸರ್ಕಾರದ ಒಂದು ಗಮನವನ್ನು ಸೆಳೆದು ಅವರಿಗೆ ಒಂದು ನ್ಯಾಯವನ್ನು ಕೊಡಿಸುವಂತ ಕೆಲಸವನ್ನು ಇವತ್ತು ನಮ್ಮ ಮಾನ್ಯ ಶಾಸಕರು ಮತ್ತು MLCಗಳು ಮಾಡಬೇಕು ಅಂತ ಕೂಡ ಪಕ್ಷಾತೀತವಾಗಿ ಮಾಡಿ ಒಂದು ಸಾಮಾಜಿಕ ನ್ಯಾಯ ಕೊಡಿಸಬೇಕು ಅಂತ ಕೂಡ ಅವರಲ್ಲಿ ಮನವಿ ಮಾಡ್ತಾ, ನಮ್ಮ ರೈತರ ಹೋರಾಟಕ್ಕೆ ಜಯವಾಗಲಿ. ಇವತ್ತು ನಮ್ಮ ನಿರ್ದೇಶಕರು ನಾವು ಹೇಳ್ತಾ ಇದ್ದೀವಿ, ನಮ್ಮ ತಾಲೂಕಿನ ಜನತೆ ಇಂಥ ಒಂದು ಸಕಾರಾತ್ಮಕ ಒಂದು ಕೆಲಸ ನೀವು ಕೈಗೆ ಎತ್ಕೊಂಡಿದ್ದೀರಿ. ರೈತಾಪಿ ವರ್ಗ ನಾವೆಲ್ಲರೂ ಕೂಡ ನಿಮ್ಮ ಹಿಂದೆ ಇರ್ತೇವೆ, ರೈತರ ಹೋರಾಟಕ್ಕೆ ನಿಮ್ಮ ಜೊತೆ ಇರ್ತೇವೆ. ರೈತರಿಗಾಗಿ ನೀವೆಲ್ಲರೂ ಕೂಡ ಮುಂದೆ ಹೋದ್ರೆ ನಿಮ್ಮ ಹಿಂದೆ ನಾವು ಬರ್ತೀವಿ, ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸ್ತೀವಿ ಅಂತೇಳಿ ನಾನು ಮಾತಾಡಿ ಮುಗಿಸ್ತಾ ಇದ್ದೀನಿ.